ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಒಂದು 6:30 ಆಗ್ತಾ ಇದೆ. ಇವಾಗ ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಇಲ್ಲಿ ಹೊರಗಡೆ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ಅಲ್ವಾ. ಇವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ನಿನ್ನೆ ಒಂದು ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡಿದ್ದೀನಿ. ಹೋಟೆಲ್ಗೆ ಬಂದು ಚೆಕ್ಕಿನ್ ಆಗಿದ್ದು, ಮತ್ತು ಒಂದು ಸ್ವಲ್ಪ ಇಲ್ಲಿ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿರೋದೆಲ್ಲ ಒಂಚೂರು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ನಿನ್ನೆ ಎಲ್ಲ ಏನು ಜಾಸ್ತಿ ಬ್ಲಾಗ್ ಮಾಡಲಿಲ್ಲ, ತುಂಬ ರಶ್ ಇತ್ತು. ಟ್ರೈನಲ್ಲಿ ಬಂದಿದ್ದು ನಾವು. ಟ್ರೈನ್ ತುಂಬ ರಶ್ ಇತ್ತು, ಬಟ್ ನಮ್ಮದು ಬುಕ್ಕಿಂಗ್ ಆಗಿತ್ತು. ಹಾಗಾಗಿ ಆರಾಮಾಗಿ ಬಂದು ಇಳಿದು ರೂಮಿಗೆಲ್ಲ ಚೆಕ್ಕಿನ್ ಆಗಿ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ಜಾಸ್ತಿ ಏನು ಬ್ಲಾಗ್ ಮಾಡಿದ. ನೋಡಿ, ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಟ್ರೈನಲ್ಲಿ ನಾವು ಸ್ಲೀಪರ್ ಬುಕ್ ಮಾಡಿದ್ವಿ, ಆದರೆ ಹಗಲೊತ್ತಾಗಿದ್ದರಿಂದ ನಾವೇನು ಮಲ್ಕೊಳ್ಳೇ ಇಲ್ಲ. ಮೇಲ್ಗಡೆಯವರು ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅವರೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ಹಾಗಾಗಿ ನಾನು ವ್ಲಾಗ್ ಏನು ತೋರ್ಸೋಕ್ಕೆ ಹೋಗಿಲ್ಲ. ಅವ್ರನ್ನೆಲ್ಲ ಏನಕ್ಕೆ ತೋರಿಸೋದು ಅಂಥೇಳಿ. ಆಮೇಲೆ ಅನಿಲ್ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ರು. ಮಕ್ಳುಗಳು ಕೂಡ ಇದ್ರ ಜೊತೆಗೆ. ಎಲ್ಲರಿಗೂ ಹಾಲಿಡೇ ಇತ್ತಲ್ಲ, ಎಲ್ಲ ಹಾಲಿಡೇಗೆ ಹೋಗ್ತಾಯಿದ್ರು. ಅವರೆಲ್ಲ ಚೆನ್ನಾಗಿ ಆಟ ಆಡ್ಕೊಳ್ತಾಯಿದ್ರು. ಸೊ ಅನಿಲ್ ಸೀಟೆಲ್ಲ ಬಿಟ್ಕೊಟ್ಬಿಟ್ಟು ಹೋಗ್ಬಿಟ್ಟು ಡೋರ್ ಹತ್ರ ಕುತ್ಕೊಂಡ್ಬಿಟ್ಟಿದ್ರು. ಹಿಂಗೆ ನಾಟಕ ಮಾಡ್ತಾ ಇದ್ರು. ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಯ್ ಕೃಷ್ಣ, ಹೆಂಗಿತ್ತು ಟ್ರೈನ್ ಜರ್ನಿ? ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ, ಚೆನ್ನಾಗಿತ್ತಾ? ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಖುಷಿಪಟ್ಟ? ಇವಾಗ ಹೋಟೆಲ್ ರೂಮ್ ಹತ್ರ ಬಂದಿದ್ದೀವಿ. ಅನಿಲ್ ಎಂಟ್ರಿ ಮಾಡ್ತಾ ಇದ್ದಾರೆ. ಓಕೆ, ಫಸ್ಟೇ ಬುಕ್ ಮಾಡಿದ್ದಕ್ಕೆ ಓಕೆ, ಇಲ್ಲ ಅಂದರೆ ಇವಾಗ ರೂಮ್ ಇಲ್ಲ ಇಲ್ಲಿ. ಓಷನ್ ಫಾಲ್ಸ್ ಥರ ಇದೆ ಇದು. ಲಾಸ್ಟ್ ಟೈಮ್ ಉಡುಪಿ ಹತ್ರ ಹೋಗಿದ್ದು ತಾನೇ? ಸೇಮ್ ಗೊತ್ತಿಲ್ಲ, ಅದು 3 ಸ್ಟಾರ್ ಇದೆ, ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಟೆಂಪಲ್ಗೇನೋ ಹತ್ತಿರ ಆಗುತ್ತೆ. ರೂಮ್ ಚಿಕ್ಕದಾಗಿದೆ, ಬಟ್ ಚೆನ್ನಾಗಿದೆ, ನೀಟಾಗಿದೆ, ಹೈಜೀನ್ ಇದೆ. ಟಿ ವಿ ಇದೆ, ಒಂದು ವಾರ್ಡ್ರೋಬ್ ಇದೆ, ಜೊತೆಗೆ ಮಿರರು, ಮತ್ತು ಇದು ಟವಲ್ ಹಾಕ್ಕೊಳ್ಳೋದಕ್ಕೆ ಈ ಕಡೆ ಒಂದು ದೊಡ್ಡ ವಿಂಡೋ ಇದೆ. ಮತ್ತೆ ಬಾತ್ರೂಮ್. ಇದು ಬಾತ್ರೂಮ್, ಸ್ಮಾಲ್ ರೂಮ್ ಟು. ಮತ್ತೆ ಇಲ್ಲಿ ಒಂದು ಸ್ವಲ್ಪ ಚೇರು ಇದೆ, ಕುತ್ಕೊಂಡು ಸ್ನಾನ ಮಾಡೋಕ್ಕೆ ಅದು. ಓಕೆ, ಈ ಪ್ರೈಸ್ಗೆ ಪರವಾಗಿಲ್ಲ ಇದು. ಓಕೆ ಅಲ್ವಾ ರೀಸನೇಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಹೈಜೀನ್ ರೂಮ್ ಸಿಕ್ಕಿದೆ. ಸರಿ, ಹೋಗೋಣ ಬರ್ರಿ. ಟೈಮ್ ಆಗುತ್ತೆ ಬರ್ರಿ, ಆಮೇಲೆ ಊಟಕ್ಕೆ ಲೇಟ್ ಆಗುತ್ತೆ. ಹಾಂ, ಊಟಕ್ಕೆ ಹೋಗೋದು ಇವಾಗ. ಇದನ್ನು ಡಸ್ಟ್ಬಿನ್ಗೆ ಹಾಕು, ಅಲ್ಲಿ ಡಸ್ಟ್ಬಿನ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇದೆ ನೋಡಿ. ಕೀ ಎತ್ಕೊ. ರೂಮ್ಸೇ ಇಲ್ಲ ಇಲ್ಲಿ ಇವತ್ತು, ತುಂಬ ಇದಿದೆ. ಎಲ್ಲ ಕಡೆ ನೋ ರೂಮ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಸದ್ಯಕ್ಕೆ ನಮಗೆ ರೂಮ್ ಸಿಕ್ಕಿದೆ ನೋಡಿ. ತೆಗೆದ್ಮೇಲೆ ಓಪನ್ ಮಾಡೋಣ, ಅದಕ್ಕೆ ಲಾಬಿ ಏರಿಯಾ ಇದೆ. ಆಯಿತಾ? ಆಗ್ತಾ ಇಲ್ವಾ? ಹೋಗೋಣ. ನಿಂಗೆ ಚಳಿ ಆಗ್ತಿಲ್ವಾ? ನೋಡಿ, ಲಿಫ್ಟು. ನೋಡಿ, ಮೊಬೈಲ್ ಏನು ನೋಡ್ತಾ ಇದ್ದೀರಾ? ಏನು ಸೀಕ್ರೆಟ್ಸ್ ಅಂತಲ್ಲ ನೋಡ್ತಾ ಇದ್ದೀರಾ? ಆಫೀಸಲ್ಲಿ ಸೀಕ್ರೆಟ್ಸ್ ಅಂತ ಗಿಫ್ಟ್ ಎಲ್ಲ ಕೊಟ್ಟು ಬಂದಿದ್ದಾರೆ, ಅದನ್ನು ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ. ಹುಡುಗಿಗೆ ಬೇರೆ ಬಂದಿದೆ ಅಪ್ಪ. ಏನು ಹುಡುಕ್ತಾ ಇದ್ರೆ ಗಿಫ್ಟ್ ಕೊಡೋಕ್ಕೆ ಹುಡುಗಿಗೆ ಅಂತ ಹೇಳ್ತೀರಾ? ಏನು ಹುಡುಕ್ತಾ ಇದ್ರು ಅದು ಕೊಡ್ಬೇಕು ಇದು ಕೊಡ್ಬೇಕಂತ.
ಇನ್ನು ನಾವು ದೇವಸ್ಥಾನ ಹತ್ರನೇ ಊಟ ಕೂಡ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಟೆಂಪಲ್ ಹತ್ರನೇ. ಅದಾದ ನಂತರ ಅನಿಲ್ ಆಫೀಸಲ್ಲಿ ಸೀಕ್ರೆಟ್ಸ್ ಅಂತ ಇತ್ತಂತೆ. ಸೊ ಹಾಗಾಗಿ ಗಿಫ್ಟ್ಸ್ ಎಲ್ಲ ತೊಗೋಬೇಕಲ್ಲ, ತೊಗೊಳೋದು. ಇವ್ರಿಗೆ ಯಾವುದೋ ಹುಡುಗಿ ಬಂದಿತ್ತು ಅಂತೇಳಿ ಯಾವ್ದು ಕೊಡೋದು, ಯಾವ್ದು ಇಷ್ಟ ಆಗುತ್ತೆ, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹುಡುಕಿ ಯಾವುದೋ ಒಂದು ಜ್ಯುವೆಲರಿ ಸೆಟ್ ಏನೋ ಕೊಟ್ರಂತೆ. ಸಾಕಷ್ಟು ಜನ ಇವ್ರ ಫ್ರೆಂಡ್ಸಿಗೂ ಅಷ್ಟೇ ಇದೆ ಹುಡುಗಿರೇ ಬಂದಿದ್ರಂತೆ. ಹಾಗಾಗಿ ಎಲ್ಲರೂ ಜ್ಯುವೆಲರಿ ಸೆಟ್ಟು, ಆಮೇಲೆ ರಿಬ್ಬನು, ಕ್ಲಿಪ್ಪು, ಅದು ಇದು ಎಲ್ಲ ಕೊಟ್ಟರಂತೆ. ಅಪ್ಪ ಏನೋ ಫುಲ್ಲು ಜೋಶಲ್ಲಿದ್ದರು ಸೀಕ್ರೆಟ್ಸ್ ಅಂತ ಹೇಳಿ. ಅದೇ ಅಪ್ಡೇಟ್ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಒಂದು ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅದೇ ಒಂದು ಡಿಸ್ಕಷನ್ ನಡೀತಾ ಇತ್ತು ಇವ್ರದ್ದು. ಇನ್ನು ಟೆಂಪಲ್ ಹತ್ರ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಏನೋ ಕಿರು ಷಷ್ಠಿ ಇತ್ತು ನಾವು ಹೋಗಿದ್ದ ದಿನ. ಚೆನ್ನಾಗಿತ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು, ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿ ಏನಂತ ಅಂದರೆ ಬೆಳಗ್ಗೆ ತಿಂಡಿ ಕೂಡ ಕೊಡ್ತಾರೆ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಬೆಳಗ್ಗೆ ಎದ್ಬಿಟ್ಟು ಟಿಫನ್ ಕೂಡ ಅಲ್ಲೇ ಮಾಡ್ಕೊಂಡ್ವಿ. ಓಕೆ, ಹಾಗೆಯೇ ಏನು ನಮ್ಮ ಕೃಷ್ಣ ಇನ್ನೂ ಮಲ್ಕೊಂಡಿದ್ದಾನೆ. ನಾನು ಆಲ್ರೆಡಿ ಎದ್ದು ರೆಡಿ ಆಗಿಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಬೇಗ ಹೋಗ್ಬಿಡೋಣ ದರ್ಶನಕ್ಕೆ, ಇವತ್ತು ರಜಾ ಬೇರೆ ಇದೆ ಅಲ್ವಾ, ಜನ ಜಾಸ್ತಿ ಇರ್ತಾರೆ ಅಂಥೇಳಿ ಬೆಳಗ್ಗೆ ಬೇಗ ಹೋಗೋಣ ಅಂಥೇಳಿ ಒಂದು 5 o'clockಗೆ ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಅನಿಲ್ ಹೋಗಿದ್ದಾರೆ ಬಾತ್ರೂಮ್ಗೆ, ಅವ್ರದ್ದಾದಮೇಲೆ ನಮ್ಮ ಕೃಷ್ಣ ಹೋಗ್ತಾರೆ. ಕೃಷ್ಣ, ಹೌ ಇಸ್ ಇಟ್? ಪೀಸ್ ಅಂತೆ. ಓಕೆ, ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಅನಿಲ್ ಬಂದಮೇಲೆ ನಾನು ಹೇಗೆ ರೆಡಿ ಆಗಿದ್ದು, ಸಿಂಪಲ್ ಫುಲ್ ಡ್ರೆಸ್ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಹಾಂ, ಬಿಚ್ಚಬೇಕಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ಓಕೆ, ರೂಮ್ದು ಟೂರ್ ಕೂಡ ನಿನ್ನೆನೇ ಒಂದು ಸ್ವಲ್ಪ ಸಿಂಪಲಾಗಿ ತೋರಿಸಿದ್ದೀನಿ. ಚಿಕ್ಕದಾಗಿದ್ರೂ ಓಕೆ, ನೀಟಾಗಿದೆ, ಇಷ್ಟ ಆಯಿತು. ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಬಜೆಟ್ ಪ್ರೈಸಲ್ಲಿ ನೋಡ್ತಾ ಇದ್ದರೆ ಈ ಹೋಟೆಲ್ನ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಹೈಜೀನ್ ಜೊತೆಗೆ ಒಳ್ಳೆ ಸ್ಟಾಫ್ ಇದ್ದಾರೆ. ಚೆಕ್ ಇನ್ ಲೇಟ್ ಆದರೂ ಚೆಕ್ಔಟ್ ಸ್ವಲ್ಪ ಲೇಟು, ಈ ಥರ ಎಲ್ಲ ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ. ಮಕ್ಕಳಿಗೆ ಏನು ಚಾರ್ಜಸ್ ಮಾಡಲ್ಲ. ಹಾಗೆಯೇ ಎಕ್ಸ್ಟ್ರಾ ಬೆಡ್ ಎಲ್ಲ, ಈಗ ನಾವೇನಾದರೂ ಒಂದು 3-4 ಜನ ಬಂದಿದ್ದೀವಿ ಅಂತಾದರೆ ಒಂದೇ ರೂಮಲ್ಲಿನೇ ಮತ್ತೆ ಎಕ್ಸ್ಟ್ರಾ ಬೆಡ್ ಎಲ್ಲ ಹಾಕೋಬೋದು. ಈ ಥರ ಎಲ್ಲ ಕೊಡ್ತಾರೆ. ಸೊ ಇಟ್ ಈಸ್ ಗುಡ್. ಹಾಗೆಯೇ ನಾವೇನಾದ್ರು ಕಾರ್ ತೊಗೊಂಡು ಡ್ರೈವರ್ನೆಲ್ಲ ಕರ್ಕೊಂಬಂದರೆ ಡ್ರೈವರ್ಗೂ ಕೂಡ ಸ್ಟೇ ಎಲ್ಲ ಕೊಡ್ತಾರಂತ ಫ್ರೀಯಾಗಿ. ಸೊ ಆರಾಮಾಗಿ ಈ ಹೋಟೆಲ್ನ ನೀವು ಕೂಡ ಆಪ್ಟ್ ಮಾಡ್ಕೋಬೋದು. ಕ್ಯಾಬ್ ಎಲ್ಲ ಬುಕ್ ಮಾಡಿಕೊಂಡು, ಕಾರೆಲ್ಲ ಬುಕ್ ಮಾಡ್ಕೊಂಡು ಬರ್ತಾರಲ್ವ, ಅವರೆಲ್ಲ ಡ್ರೈವರ್ಸ್ ಎಲ್ಲ ಕಾರಲ್ಲೇ ಮಲ್ಕೋಬೇಕಾಗತ್ತೆ. ಆ ಥರ ಎಲ್ಲ ಏನು ಬೇಡ, ಇಲ್ಲೇ ಮಲ್ಕೋಬೋದು. ಇದೇನಿಲ್ಲ ಅಷ್ಟೇ, ಹೋಟೆಲ್ ಚೆನ್ನಾಗಿದೆ ಸ್ಟೇ ಮಾಡೋದಕ್ಕೆ. ಓಕೆ, ಸೆಕೆ ಶುರುವಾಯಿತು. ಬೆಂಗಳೂರಲ್ಲಿ ಎಷ್ಟು ಚಳಿ ಗೊತ್ತಾ, ಇಲ್ಲಿ ನೋಡಿದ್ರೆ ಸೆಕೆ ಆಗ್ತಾಯಿದೆ ನಮಗೆ. AC ಆನ್ ಮಾಡ್ಕೊಂಡಿದ್ದೆ, ರಾತ್ರಿ ಸ್ವಲ್ಪ ಚಳಿ ಆಯಿತು ಅಂತ ಸ್ವಲ್ಪ ಜಾಸ್ತಿ ಇಟ್ಟಿದೆ. ಬೆಳಗ್ಗೆ ಜಾವ ಇವಾಗ ಆದ್ರೂ ಸೆಕೆ ಆಗ್ತಾಯಿದೆ. ನಿಂಗೆ ಚಳಿ ಆಗ್ತಾಯಿದೆಯಾ? ಇಲ್ಲ ಅಲ್ಲ, ಚಳಿ ಏನು ಆಗ್ತಾಯಿಲ್ಲ ಇಲ್ಲಿ. ಬೆಂಗಳೂರಲ್ಲಿ ಚಳಿ ಅಷ್ಟೇ, ಇಲ್ಲೆಲ್ಲ ಚಳಿನೇ ಇಲ್ಲ, ಸೆಕೆ. ಇದು ನನ್ನ ಡ್ರೆಸ್ಸು. ರೆಡಿ ಆಗಿದ್ದೀನಿ ನಾನಂತೂ, ಫುಲ್ ಕಂಪ್ಲೀಟ್ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕುತ್ಕೊಳ್ಳೋದಕ್ಕೆ ಚೇರ್ ಕೊಟ್ಟಿಲ್ಲ, ಇಲ್ಲ ಅಂದರೆ ಆರಾಮಾಗಿ ಕುತ್ಕೊಳ್ತಾ ಇದ್ದೆ. ಹಾಗಾಗಿ ನಿಂತ್ಕೊಂಡು ಓಡಾಡ್ತಾ ಇದ್ದೀನಿ. ನೋಡೋಣ ಯಾರು ಎದ್ದಿದ್ದಾರ ಬೆಳಗ್ಗೆನೆ ಅಂತ. ಎದ್ದು ರೆಡಿ ಆಗಿದ್ದಾರೆ ಆಲ್ರೆಡಿ, ಎಲ್ಲ ಓಡ್ತಾ ಇದ್ದಾರೆ ನೋಡಿ ಅಲ್ಲಿ ದೇವಸ್ಥಾನಕ್ಕೆ. ನಾವು ಮಾತ್ರ ಅಲ್ಲ ಬೆಳಗ್ಗೆನೇ ಎದ್ದಿರೋದು. ನಮ್ಮ ಥರನೇ ತುಂಬ ಜನ ಐಡಿಯಾ ಮಾಡ್ಕೊಂಡು ಬೆಳಗ್ಗೆ ಎದ್ದಿದ್ದಾರಪ್ಪ, ರೆಡಿಯಾಗಿ ಆಲ್ರೆಡಿ ಹೊರಡ್ತಾ ಇದ್ದಾರೆ. ನಾವು ಸ್ವಲ್ಪ ಬೇಗ ಹೊರಟ್ರೆ ಒಳ್ಳೆಯದು. ಈ ಅನಿಲ್ ಮಾತ್ರ ಬಾತ್ರೂಮ್ಗೆ ಹೋದರೆ ಬರೋದೇ ಇಲ್ಲ ಗುರು, ಗಂಟೆ ಮಾಡ್ತಾರೆ. ಆಲ್ ಸೆಟ್ಗೂ ಇವಾಗ 1 hour ಆಯ್ತು. ನಾನು ರೆಡಿಯಾಗಿ 1.5 ಗಂಟೆ ಆಯಿತು. ಇವಾಗ ರೆಡಿ ಆದರು ಅಪ್ಪ ಮಗ ಇಬ್ಬರು. ನಾನು ಒಂದು 5:30 ಇದ್ದಿದ್ದು 6:30 ರೆಡಿ ಗೊತ್ತಾಯ್ತಾ. ಕೊಪ್ಪಗೆ ರೆಡಿ ಆಗಲ್ಲ, ನೀಟಾಗಿ ರೆಡಿ ಆಗ್ತೀನಿ. ನಾನು ಇಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ನೋಡಿ, ಎಷ್ಟೇ ಬೇಗ ಪ್ಲ್ಯಾನ್ ಮಾಡಿದ್ರು ಸ್ವಲ್ಪ ಲೇಟೇ ಆಗುತ್ತೆ. ಅಟ್ಲೀಸ್ಟ್ ಇಷ್ಟೊತ್ತಿಗಾದರೂ ರೆಡಿಯಾಗಿದ್ದಾರೆ, ಅದೇ ಪುಣ್ಯ.
ಸ್ವಲ್ಪ ಚಳಿ ಅನಿಸ್ತಾ ಇದೆ ಹೊರಗಡೆ. ಕೂದಲು ಯಾವಾಗ ಬೆಳೆಯುತ್ತೆ ಅವ್ರಿಗೆ ಬೇಗ ಬೆಳೆದ್ರೆ ಚೆನ್ನಾಗಿರುತ್ತೆ. ಕೂದಲು ಕ್ಯಾಪ್ ಹಾಕ್ಕೊಂತಿರಲ್ಲ, ಅದಕ್ಕೆ ಕ್ಯಾಪ್ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೂ ಕೂದಲು ಬಂದರೆ ಚೆನ್ನಾಗಿರುತ್ತೆ. 2 ಸರಿ ಬೇರೆ ಹೊಡಿಸ್ಕೊಂಡಿದ್ದೀರಲ್ಲ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದ ವಿಶೇಷ ಏನು ಅಂತ ಅಂದರೆ, ಹಿಂದೆ ಕುಮಾರ ಪರ್ವತ ಬೆಟ್ಟ ಕಾಣಿಸ್ತಾ ಇರುತ್ತೆ ನಮಗೆ, ಮುಂದೆ ಟೆಂಪಲು. ಅಂದರೆ ಅದು ಒಂದು ಯಾವ ಥರ ಆಕಾರದಲ್ಲಿ ಕಾಣುತ್ತೆ ಅಂತ ಅಂದರೆ, ಸರ್ಪ ಹಿಂದೆ ನಿಂತಿರೋ ಥರ ಒಂಥರ ಆ ಶೇಪಲ್ಲಿ ಕಾಣಿಸ್ತಾ ಇರುತ್ತೆ. ಅದು ನೋಡೋದೇ ಒಂದು ಚಂದ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಇನ್ನು ಪ್ರತಿ ವರ್ಷವೂ ನಾವು ಇಯರ್ ಎಂಡಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ತೀವಿ, ಅಥವಾ ಯಾವ್ದಾದ್ರು ಟ್ರಿಪ್ ಹೋಗ್ತೀವಿ. ಅದೇ ರೀತಿ ಈ ವರ್ಷವೂ ಹೋಗಿದ್ವಿ. ಸ್ವಲ್ಪ ಬೇಗ ಮುಗಿಸ್ಕೊಂಡಿದ್ದೀವಿ. ನ್ಯೂ ಇಯರ್ ಅಂದರೆ ತುಂಬ ರಶ್ ಇರುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ವಿ ಅಂತ ಹೇಳ್ಬೋದು. ಇನ್ನು ಬೆಳಗ್ಗೆನೇ ಎಲ್ಲ ಹೋಗ್ತಾ ಇದ್ರು ಭೋಜನಾಲಯಕ್ಕೆ. ನಮಗೆ ಗೊತ್ತಿರಲಿಲ್ಲ ಇಷ್ಟು ಬೇಗ ಊಟ ಹಾಕ್ತಾರ ಅಂತೇಳಿ. ಆಮೇಲೆ ನೋಡಿದ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ರು, ಉಪ್ಪಿಟ್ಟು ಕೊಟ್ಟಿದ್ರು, ಚೆನ್ನಾಗಿತ್ತು. ಅದಾದಮೇಲೆ ಕಷಾಯ ಕೂಡ ಕೊಟ್ಟರು, ಅದು ಕೂಡ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ಕೂಡ ತುಂಬಾ ಚೆನ್ನಾಗಿರುತ್ತಂತೆ. ನಾವು ಇಲ್ಲಿವರೆಗೂ ಒಂದು ಸರಿನೂ ಇಲ್ಲಿ ಊಟ ಮಾಡಿಲ್ಲ ದೇವಸ್ಥಾನದಲ್ಲಿ. ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ನಾವು ಎಷ್ಟೊಂದು ಸರಿ ಬಂದಿದ್ದೀವಿ, ನಾನು ಅನಿಲ್ ಅದೇ ಮಾತಾಡ್ಕೊಳ್ತಾ ಇದ್ವಿ. ಎಷ್ಟೊಂದು ಸರಿ ಬಂದಿದ್ವಿ, ಆದರೆ ಇಲ್ಲಿವರೆಗೂ ಒಂದು ಸರಿ ಕೂಡ ಈ ದೇವಸ್ಥಾನದಲ್ಲಿ ಊಟ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಮಧ್ಯಾಹ್ನದವರೆಗೂ ಇದ್ಬಿಟ್ಟು ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಮಾತಾಡ್ಕೊಳ್ತಾ ಇದ್ವಿ. ಚೆನ್ನಾಗಾಯಿತು ದೇವ್ರ ದರ್ಶನ. ನಮ್ಮ ಕೃಷ್ಣ ಬೇಡ ಅಂತಿದ್ದವನು ಉಪ್ಪಿಟ್ಟು ಅಷ್ಟು ಖಾಲಿ ಮಾಡ್ದ. ಅಂದರೆ ಅದು ದೇವ್ರ ಪ್ರಸಾದ, ಅದು ರುಚಿನೇ ಬೇರೆ ಇರುತ್ತೆ, ಆ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಎಲ್ಲೋದ್ರೂ ದೇವ್ರ ಪ್ರಸಾದ ಮಿಸ್ ಮಾಡ್ಕೊಳ್ಳೋದಿಲ್ಲ. ಇವಾಗ ಹೋಟೆಲ್ ರೂಮ್ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ವಿ. ಬೆಳ್ಳಿ ಬಂದಿದ್ದಾಳೆ ಅಪರೂಪಕ್ಕೆ ವಿಡಿಯೋದಲ್ಲಿ. ನೋಡೋಣ ಈ ವಿಡಿಯೋ ಹಾಕ್ತೀನ ಅಂತ. ಚೆನ್ನಾಗಿದೆಯಾ ಟೇಸ್ಟು? ಚಿನಿ ಟೇಸ್ಟ್ ಹೆಂಗಿದೆ? ತಿನ್ನು. ಗುರುವಾರ ಅಲ್ಲ ಇವತ್ತು, ಬುಧವಾರ. ಗುರುವಾರನಾ? ಗುರುವಾರ ಇವತ್ತು ರಜಾ. ಹೊರ್ಗಡೆ ಬಂದಾಗ ಏನಿಲ್ಲ ಅಲ್ಲ ಗುರುವಾರ ಎಲ್ಲ. ಚೆನ್ನಾಗಿದ್ಯಾ? ಇದರಲ್ಲಿ ಕಂಪೇರ್ ಮಾಡಿದ್ರೆ ಹೆಂಗಿದೆ? ಅದೇ ಚೆನ್ನಾಗಿದೆಯಾ? ಏಯ್ ಬೇಡ, ಇನ್ಮೇಲಿಂದ ಅದು ಬೇಡ. ಅಪ್ ಟು ದಿಸ್. ಇನ್ನು ಬೇರೆ ಬೇರೆ ಟ್ರೈ ಮಾಡೋಣ, ಬೇರೆ ಬೇರೆ ಕಡೆ ಟ್ರೈ ಮಾಡೋಣ. ಚಟ್ನಿಲಿ ಅದಕ್ಕೂ ಚೆನ್ನಾಗಿರುತ್ತೆ. ಒಂದೇ ಕಡೆ ಹೋಗ್ಬಾರ್ದು. ಬಿರಿಯಾನಿ ಬಂತು ವಿತ್ ಎಗ್ಗು ರೀ. ಇದೇ ಗ್ರೇವಿ ಇತ್ತಲ್ಲ ರೀ, ಇದಕ್ಕೆ ಒಂದೊಂದು ರೋಟಿ ತೊಗೊಂಡು ತಿನ್ಬೋದಾಯ್ತು. 2 ರೋಟಿ ತೊಗೊಂಡಿದ್ರೆ ಅಲ್ವಾ? ಬಿರಿಯಾನಿನೇ ಜಾಸ್ತಿ ಇದೆ. ತಿನ್ನಿ, ಜಾಸ್ತಿ ಕಾಣುತ್ತಷ್ಟೇ. ಕೆಳಗಡೆ ಪಾತ್ರೆ ಏನು ಗೊತ್ತಾ, ಇದು ಥಿಕ್ನೆಸ್ ಇಲ್ಲಿ ತನಕ ಇರುತ್ತೆ. ನಂದು ವೆಜ್ ಫ್ರೈಡ್ ರೈಸು. ಮೊಸರು ಇದೆಯಲ್ಲ, ಮೊಸರು ತೊಗೊಂಡ್ಲ ನಾನು ಅವನ ಹತ್ರ. ಇಲ್ಲಿದೆ ಅವನು ತಿನ್ನಲ್ವಲ್ಲ.
ಬಿರಿಯಾನಿ ಚೆನ್ನಾಗಿದೆಯಾ? ನೀನೇನೋ ಕೋಳಿ ಥರ ತಿಂತೆ ಇಷ್ಟಿಷ್ಟೇ, ಹಾಕಿರೋದೇ ಕಮ್ಮಿ. ಇನ್ನು ನೋಡಿದ್ರಲ್ಲ, ಒಂದಿನ ಫುಲ್ಲು ನಮ್ಮ ಚಿನ್ನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಕಂಪ್ಲೀಟಾಗಿ. ಅವತ್ತಿನ ದಿನ ಅಲ್ಲೇ ಉಳ್ಕೊಂಡಿದ್ದು, ಅವಳನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದನೇ ನೆಕ್ಸ್ಟ್ ಡೇ ನಾವು ಇದಕ್ಕೆ ಉಡುಪಿಗೆ ಹೋಗ್ತಾಯಿದ್ವಿ. ಎಲ್ಲಿರೋದು ಅಂತ ಕೇಳ್ತಾಯಿದ್ರು. ಉಡುಪಿಗೆ ಹತ್ತಿರ ಆಗುತ್ತೆ ನಮ್ಮ ಚಿನ್ನಿ ಇರೋ ಅಂಥ ಪ್ಲೇಸು, ಅಂದರೆ ಹಾಸ್ಟೆಲು. ಈ ವರ್ಷ ಚೆನ್ನಾಗಾಗಲಿ, ಅವಳದು ರಿಸಲ್ಟ್ ಹೆಂಗೆ ಬರುತ್ತೆ, ಅವಳಿಗೆ ಹೆಂಗೆ ಸೆಟ್ ಆಗಿದೆ, ಫುಲ್ ಕಂಪ್ಲೀಟಾಗಿ ನಾವು ಒಂದು ಅನಾಲಿಸಿಸ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಚೆನ್ನಾಗಿದೆಯಾ, ಸೇರಿಸ್ಬೋದಾ ಅಥವಾ ಯಾರಾದರೂ ಏನು ಈ ಥರ ಅಂತ ಹೇಳಿ, ಓಕೆನಾ? ನಾವು ಕೂಡ ಇದೇ ಫಸ್ಟ್ ಟೈಮ್ ಸೇರಿಸಿರೋದ್ರಿಂದ ಸುಮ್ಮನೆ ಇನ್ಫಾರ್ಮೇಷನ್ ಕೊಡೋದು ಬೇಡ, ಆಮೇಲೆ ನೋಡೋಣ ಹೇಗಿದೆ ಏನು ಅಂಥೇಳಿ ಅಂತ ನಾನು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ಅದಾದಮೇಲೆ ಉಡುಪಿ ಹತ್ತಿರ ಅಂತೂ ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತಂದರೆ ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು. ಎಲ್ಲಿರೋರೆಲ್ಲ ಉಡುಪಿಲೇ ಇದ್ದಾರಂತೆ. ಉಡುಪಿಯಲ್ಲಿ ಒಂದು ರೂಮು ಸಿಗಲಿಲ್ಲ ನಮಗೆ. ಹಾಗಾಗಿ ಏನು ಮಾಡಿದ್ವಿ, ಸ್ವಲ್ಪ ವಾಪಸ್ಸು ನಮ್ಮ ಚಿನ್ನಿ ಹತ್ರನೇ ಬಂದು ಅಲ್ಲೇ ಸ್ಟೇ ಮಾಡಿ ಮತ್ತೆ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ. ಇನ್ನು ವ್ಲಾಗು ಸಾಕಷ್ಟು ದಿನದಿಂದ ನಾನು ಹಾಕೇ ಇಲ್ಲ. ಕಾರಣ ಏನು ಅಂತ ಕೂಡ ಹೇಳಿಬಿಡ್ತೀನಿ. ಏನು ಅಂದರೆ ನನಗೆ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ಜಾಸ್ತಿ ವೀಡಿಯೋನೇ ಮಾಡಿರಲಿಲ್ಲ. ಇನ್ನು ಅನಿಲ್ ನಾನು ಕೂತ್ಕೊಂಡು ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ಯೂಟ್ಯೂಬ್ ಇಲ್ಲಿ ತನಕ ತೊಗೊಂಡು ಬಂದಿದ್ದೀನಿ, ಏನು ಮಾಡಲಿ, ಇವಾಗ ಅಷ್ಟು ವ್ಯೂಸ್ ಹೋಗ್ತಾ ಇಲ್ಲ, ಏನು ಬಿಟ್ಬಿಡ್ಲಾ, ಏನು ಮಾಡಲಿ, ಏನು ಕತೆ ಅಂತ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಆ ಟೈಮಲ್ಲಿ ಅನಿಲ್ ಹೇಳಿದ ಒಂದೇ ಮಾತು, ನೀನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ, ಇಷ್ಟು ಹೋಗುತ್ತೆ ಅಷ್ಟು ಹೋಗುತ್ತೆ, ಹಾಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ. ನೀನು ಸುಮ್ಮನೆ ಮಾಡ್ತಾ ಇರು ಅಂತಾದರೆ ನಿನ್ನ ಕೆಲಸ ನೀನು ಮಾಡು, ಫಲ ದೇವ್ರಿಗೆ ಬಿಟ್ಬಿಡು. ದೇವರು ಯಾವಾಗ ಕೊಡಬೇಕು, ಏನು ಕೊಡಬೇಕು ಅಂತ ಅಂದ್ಕೊಳ್ತಾನೆ, ಅವಾಗ ಕೊಟ್ಟೇ ಕೊಡ್ತಾನೆ. ನಿನ್ನ ಕೆಲಸ ಏನಿದೆ ನೀನು ಕರೆಕ್ಟಾಗಿ ಮಾಡ್ಕೊಂಡು ಹೋಗು. ಯಾವತ್ತೂ ಸ್ಟಾಪ್ ಮಾಡಿಬಿಡ, ಕಂಟಿನ್ಯೂಟಿ ಇರಬೇಕು ಯಾವಾಗೂ ಅಷ್ಟೇ. ನೀನು ಚೆನ್ನಾಗಿ ಆಗ್ತಾಯಿಲ್ಲ ಅಂದಿದ ತಕ್ಷಣ ಸ್ಟಾಪ್ ಮಾಡೋದು, ನಿನಗಾಗಿಲ್ಲ ಅಂದಿದ ತಕ್ಷಣ ಸ್ಟಾಪ್ ಮಾಡೋದು, ಈ ಥರ ಎಲ್ಲ ಮಾಡಬೇಡ. ಕಂಟಿನ್ಯೂಸ್ ಆಗಿ ಯಾವ ರೀತಿ ನಾವು ಆಫೀಸ್ಗೆ ಇವಾಗ ನಾನು ಡೈಲಿ ಹೋಗ್ತೀನಲ್ಲ, ಅದೇ ಥರ 1 ದಿನ ರಜೆ ತೊಗೋಬೋದು, 2 ದಿನ ರಜೆ ತೊಗೋಬಾರ್ದು, ಕಂಟಿನ್ಯೂಸ್ ಆಗಿ ರಜೆ ತೊಗೋಬಾರ್ದು. ನೀನು ಆ ಥರ ಮಾಡ್ಕೊಳ್ತಾ ಹೋಗು, ಖಂಡಿತವಾಗ್ಲೂ ನಿನಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾನು ಕೂಡ ಅದೇ ಆಲೋಚನೆ ಇಟ್ಕೊಂಡು ಇವಾಗ ವ್ಲಾಗ್ ಮಾಡೋಣ ಕಂಟಿನ್ಯೂಸ್ ಆಗಿ. ದೇವ್ರಿಗೆ ಏನು ಅನಿಸುತ್ತೆ ಅದಾಗಲಿ, ಎಷ್ಟು ವ್ಯೂಸ್ ಹೋಗುತ್ತೆ ಹೋಗಲಿ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಂದರೆ ಕರ್ಮ ನೀನು ಮಾಡು, ಫಲ ದೇವ್ರಿಗೆ ಬಿಡು ಅಂತ ಹೇಳಿ ಈ ಥರ ಯೋಚನೆ ಮಾಡಿಕೊಂಡು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ವ್ಲಾಗ್ಸ್ ಇಷ್ಟ ಆಗೋ ಥರ ಆದಷ್ಟು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪಡ್ತೀನಿ. ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ, ಹಾಗೆಯೇ ಒಳ್ಳೊಳ್ಳೆ ರೆಸಿಪೀಸ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ. ನನ್ನ ಹಳೆ ವ್ಯೂವರ್ಸ್ ಆಗಿರ್ಬೋದು, ರೆಗ್ಯುಲರ್ ವ್ಯೂವರ್ಸ್ ಆಗಿರ್ಬೋದು, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಇಷ್ಟು ತನಕ ಕರ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ಕೂಡ ನಿಮ್ಮ ಒಂದು ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. 3-4 ದಿನದ ವೀಡಿಯೋನ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಟೈಮ್ ಆಗುತ್ತೆ. ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಎಂಜಾಯ್ ಮಾಡ್ರ? ನೋಡಿ ನಮ್ಮ ಜಿಮ್ ಬಾಯ್, ರಾ ಲುಕ್, ಸೂಪರ್ ಲುಕ್. ಸರಿ, ಫುಲ್ ಪೋಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ನು ಬೀಚೆಲ್ಲ ಮುಗಿಸ್ಕೊಂಡು ಕ್ರ್ಯಾಬು ಮತ್ತು ಫಿಶ್ಶು ಎಲ್ಲ ತಿನ್ನಬೇಕು ಅಂತ ನಮ್ಮ ಕೃಷ್ಣ ತುಂಬ ಆಸೆ ಪಡ್ತಾ ಇದ್ದ. ಹಾಗಾಗಿ ಅದನ್ನೆಲ್ಲ ತಿಂದ್ಕೊಂಡು ಇಲ್ಲಿಂದ ನಮ್ಮ ಚಿನ್ನಿ ಹತ್ರನೇ ಹೋದ್ವಿ. ಇಲ್ಲೆಲ್ಲೂ ನಮಗೆ ರೂಮೇನು ಸಿಕ್ಕಲಿಲ್ಲ. ಸೊ ಅವಳಿಗೂ ಕೂಡ ಸ್ವಲ್ಪ ಫಿಶ್ ಎಲ್ಲ ಪಾರ್ಸೆಲ್ ತೊಗೊಂಡು ಹೋಗಿ ಅಲ್ಲೇ ನಾವು ಮಾಡಿದಂಥ ರೂಮಲ್ಲೇ ಸ್ಟೇ ಮಾಡಿಬಿಟ್ಟು ಅಲ್ಲಿಂದ ಮನೆಗೆ ಹೊರಟ್ವಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬರಲಾ? ಬಾಯ್.